ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಸ್ ವ್ಲಾಗ್. ಇವತ್ತು ನಂದು ಉಡುಪಿ ಟ್ರಿಪ್ದು ಡೇ 2 ವಿಡಿಯೋ ಆಗಿರುತ್ತೆ. ಮೊದಲು ನಾವು ಕೃಷ್ಣನ್ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಶ್ರೀ ಕೃಷ್ಣನ ದರ್ಶನ ಪಡ್ಕೊಂಡು, ತುಂಬ ರಶ್ ಅಂತ ಏನು ಇರಲಿಲ್ಲ, ಬಟ್ ಸ್ವಲ್ಪ ಇದ್ರೂ ಅದು ತುಂಬ ಸುತ್ತಾಗ್ಬಿಟ್ಟಿದೆ ಈಗ. ಅದೆಲ್ಲ ಮುಗಿಸ್ಕೊಂಡು ಮళ్ళీ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ನೆಕ್ಸ್ಟ್ ಸಕಲೇಶ್ಪುರ ಹೋಗೋಣ ಅಂತ. ನಾವು ಆ್ಯಕ್ಚುಲಾಗಿ ಉಡುಪಿಯಲ್ಲೇ ಸ್ಟೇ ಆಗಬೇಕು ಅಂತ ಮುಂಚೆನೇ ರೆಸಾರ್ಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ, ಬಟ್ ಡ್ಯೂ ಟು ರೈನ್ ಅದು ನಾವು ಹೋಗಿದ್ರು ವೇಸ್ಟ್ ಆಗ್ತಿತ್ತು. ಅಲ್ಲೆಲ್ಲ ರೆಡ್ ಅಲರ್ಟ್ ಎಲ್ಲ ಮಾಡಿದ್ರಲ್ವಾ, ಅದಕ್ಕೆ ಮತ್ತೆ ಬೇಡ ಅಂದ್ಬಿಟ್ಟು ನಾವು ಸಕಲೇಶ್ಪುರ ರಿಟರ್ನ್ ಆದ್ವಿ. ಸಕಲೇಶ್ಪುರದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ರೆಸಾರ್ಟ್ ಅಂತಾನೆ ಹೇಳ್ಬೋದು. ಒಂದು 4.5 ಸ್ಟಾರ್ ನಾನು ಕೊಡ್ತೀನಿ ಆ ಒಂದು ರೆಸಾರ್ಟ್ಗೆ. ಎಲ್ಲ ತರ ಆಂಬಿಯನ್ಸ್ ಆಗಿರ್ಬೋದು, ಲಂಚ್ ಡಿನ್ನರ್ ಟೇಸ್ಟ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ನಾವು ಏನ್ ಹೇಳ್ಬೇಕು ಅಂತಂದ್ರೆ ಲಕ್ ಅಂತಾನು ಹೇಳ್ಬೋದು. ಈ ವೆದರ್ನ ಚಿಲ್ ಮಾಡೋದಕ್ಕೆ ನಾವು ಆ ಒಂದು ಚಿಕ್ಕಮಂಗ್ಳೂರ್ ಆಗಿರ್ಬೋದು, ಮಂಗ್ಳೂರ್ ಆಗಿರ್ಬೋದು, ನಂದು ಚಿಕ್ಕ ಹುಡುಗಿಯಿಂದ ಇದೊಂದು ಆಸೆ ಅಂತಾನೆ ಹೇಳ್ಬೋದು. ಬಿಕಾಸ್ ನನಗೆ ಈ ವೆದರ್ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಒಂದು ಏನು ಅಂತಂದ್ರೆ, ನಾವು ಟ್ರಿಪ್ ಅಂತ ಹೋದಾಗ ಮಳೆಗಾಲದಲ್ಲಿ ಆಚೆ ನಾವೇನು ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಬಟ್ ಈ ವೆದರ್ನ ನಾವು ಫೀಲ್ ಮಾಡ್ತೀವಲ್ಲ, ಅದು ಕೊಡೋ ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಫೀಲ್ ಮಾಡ್ಕೊಂಡು ಆ ಹ್ಯಾಪಿನ ಕಾರಲ್ಲಿ ತುಂಬಾ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ಬಟ್ ನಾನು ಸಾಂಗ್ಸ್ನ ಎಲ್ಲ ಹಾಕಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಆಗುತ್ತೆ ವಿಡಿಯೋಸ್ ಅಲ್ಲಿ. ಅದಕ್ಕೋಸ್ಕರ ಇದೇ ರೀತಿ ನಮ್ಮ ಜರ್ನಿಯಲ್ಲಿ ಹೋಗಿ ಸಕಲೇಶ್ಪುರ ರೀಚ್ ಆಗಕ್ಕೂ ಮುಂಚೆ ನಾವು ಲಂಚ್ಗೆ ಅಂತ ಅಲ್ಲೇ ನಿಲ್ಸಿದ್ವಿ ಒಂದ್ ಕಡೆ. ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಆಲ್ವೇಸ್ ನಾನು ಫ್ರೈಡ್ ರೈಸ್ ತಗೊಂಡಿದ್ದೆ. ನನ್ನ ಹಸ್ಬೆಂಡ್ ಬಂದು ಆಲ್ಮೋಸ್ಟ್ ಚಪಾತಿನೇ, ಅವ್ರದ್ದು ಚಪಾತಿ ಇಷ್ಟಪಡ್ತಾರೆ, ಚಪಾತಿ ತಗೊಂಡಿದ್ರು. ಸ್ವಲ್ಪ ರೈಸ್ ಫುಲ್ ಮೀಲ್ಸ್ ತಗೊಂಡಿದ್ವಿ, ಅದ್ರಲ್ಲಿ ರೈಸ್ ತಿಂದ್ರು. ಮತ್ತು ನನ್ನ ಕಸಿನ್ ವೆಜಿಟೇಬಲ್ ಬಾತ್ ತಗೊಂಡು ಹಾಗೆ ಮತ್ತೆ ನೆಕ್ಸ್ಟ್ ಜರ್ನಿಗೆ ಹೋಗಿ ನಾವು ರೀಚ್ ಆದ್ವಿ. ನಾವು ಹೋಗಿದ್ದು ಯಾವ ರೆಸಾರ್ಟ್ ಅಂತ ನಿಮ್ಗೆಲ್ಲ ಏನಾದ್ರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಹೋಗಿ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಕ್ಳಿಗೆಲ್ಲ ಇಷ್ಟ ಅಂತ ಮತ್ತೆ ಅಲ್ಲೋಗಿ ಆಡಿ, ಅಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಹಾಕಿದ್ರು ಅವರು. ಅದಕ್ಕೆ ನಾನು ಡ್ಯಾನ್ಸ್ ಎಲ್ಲ ಮಾಡಲ್ಲ, ಸುಮ್ಮನೆ ಜಸ್ಟ್ ಅಲ್ಲಿ ಬಂದಿರ್ತಾರಲ್ವಾ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಜಸ್ಟ್ 1-2 ಸ್ಟೆಪ್ಸ್ ಹಾಕಿದ್ವಿ ಅಷ್ಟೇ ನಾವು. ಅದೆಲ್ಲ ಎಂಜಾಯ್ ಮಾಡಿ ಮತ್ತೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಈವ್ನಿಂಗ್ ವಾಕ್ ಅಂತ ಮಾಡಿದ್ವಿ. ರೆಸಾರ್ಟ್ ಅಲ್ಲಿ ತುಂಬಾನೇ ದೊಡ್ಡದು ಅಂತಾನೆ ಹೇಳ್ಬೋದು. ಎಷ್ಟು ಎಕರ್ಸ್ ಇದೆ ಅಂತ ಎಲ್ಲ ನಾನೇನ್ ಕೇಳಕ್ ಹೋಗ್ಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ ಫೈರ್ ಕ್ಯಾಂಪ್ ಹಾಕಿದ್ರು. ನನ್ನ ಮಗ ಅಂತೂ ಅದನ್ನೆಲ್ಲ ತುಂಬಾನೇ ಎಂಜಾಯ್ ಮಾಡ್ದ. ಮಕ್ಳಿಗೆ ಹಂಗೆ ಅಲ್ವಾ, ಮನೇಲಿ ಇದ್ದವ್ರಿಗೂ ಬೋರ್, ಈ ತರ ಹೊರಗಡೆ ಹೋದಾಗ ಅವ್ರಿಗೇನೋ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಅದಕ್ಕೆ ಆಗಾಗ ಸ್ವಲ್ಪ ಮೈಂಡ್ ಫ್ರೆಶಸ್ಗೋಸ್ಕರ ಆದ್ರೂ ನಾವು ಆಚೆ ಹೋಗ್ತಾ ಇರ್ಬೇಕು. ಮತ್ತೆ ನೈಟ್ ಡಿನ್ನರ್ಗೆ ಅಂತ ಪಿಕಲ್ಲು ಮತ್ತೆ ಅದು ಏನಂತಾರೆ ಪನ್ನೀರ್ದೇನೋ ಮಾಡಿದ್ರು ಅವರು. ಮತ್ತೆ ಮಾಮೂಲಿ ರೋಟಿ, ಕರ್ರಿ, ಗೋಬಿ, ಸೂಪು, ಮತ್ತೆ ಗೀ ರೈಸು, ಕುರ್ಮಾ, ಅನ್ನ ರಸಂ, ಕರ್ಡ್ ರೈಸ್ ಎಲ್ಲ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ, ನಾನು ನಿಮ್ಗೆ ಸಪ್ರೇಟ್ ವ್ಲಾಗೇ ಮಾಡ್ತೀನಿ ರೆಸಾರ್ಟ್ ಬಗ್ಗೆ ಎಲ್ಲ. ರೆಸಾರ್ಟ್ ಹೇಗಿದೆ ಏನು ಅಂತೆಲ್ಲ ನಾನು ವಿಡಿಯೋಸ್ ಮಾಡ್ಕೊಂಡಿದೀನಿ. ಇದ್ರಲ್ಲಿ ಆಡ್ ಮಾಡಿದ್ರೆ ಅದು ತುಂಬಾ ದೊಡ್ಡದಾಗುತ್ತೆ ಮತ್ತೆ ಮಿಕ್ಸಪ್ ಆಗ್ಬಿಡುತ್ತೆ ಅಂತ ನಾನು ಇದ್ರಲ್ಲಿ ಆಡ್ ಮಾಡಿಲ್ಲ. ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸ್ ಅಲ್ಲಿ ಆಡ್ ಮಾಡ್ತೀನಿ ಅದನ್ನ. ಮತ್ತೆ ಮಾರ್ನಿಂಗ್ ಎದ್ದು ವಾಕು, ಜಾಗಿಂಗ್ ಎಲ್ಲ ಮಾಡ್ಕೊಂಡು, ಜಿಮ್ ಕೂಡ ಇದೆ ಅಲ್ಲಿ, ಎಲ್ಲ ಮುಗಿಸ್ಕೊಂಡು ಸೈಕಲ್ ರೈಡಿಂಗ್ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ನಾವು ಟಿಫನ್ಗೆ ಬಂದ್ವಿ. ಟಿಫನ್ಗೆ ಬಂದು ನೋಡಿ ನಾನು ನೋಡಿಸ್ತಾ ಇದೀನಿ ಏನೇನು ಮಾಡಿದ್ರು ಅಂತ. ಪೈನಾಪಲ್ ಜ್ಯೂಸು, ಕಟ್ ಫ್ರೂಟ್ ಬಂದು ವಾಟರ್ ಮೆಲನ್ ಕೊಟ್ಟಿದ್ರು. ಮತ್ತೆ ಇಡ್ಲಿ, ಸಾಂಬಾರು, ಪೂರಿ, ಸಾಗು, ಉಪ್ಮಾ, ಕೇಸರಿ ಬಾತು ಇಷ್ಟೆಲ್ಲ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ಮತ್ತೆ ಮಾರ್ನಿಂಗ್ ಕೂಡ ಅಷ್ಟೇ ಕಾಫಿ ಮತ್ತೆ ರೋಸ್ಟೆಡ್ ಬಟರ್ ಬ್ರೆಡ್ ಎಲ್ಲ ಕೊಟ್ಟಿದ್ರು. ನಾನು ಹೇಳದ್ನಲ್ಲ ಆಗ್ಲೇ, ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅವರು ಯಾವ ಥರ ಮೇಂಟೈನ್ ಮಾಡಿದ್ದಾರೆ, ಮತ್ತೆ ಯಾವ ಥರ ಇದೆ ರೆಸಾರ್ಟ್ ಅಂತೆಲ್ಲ. ಅಷ್ಟರಲ್ಲಿ ನಿಮ್ಗೆ ಯಾರಿಗಾದ್ರೂ
ಗೆಸ್ ಮಾಡೋಕ್ಕಾದ್ರೆ ಈ ರೆಸಾರ್ಟ್ನ ಗೆಸ್ ಮಾಡಿ ನೋಡೋಣ. ನಾನು ನೆಕ್ಸ್ಟ್ ಕಮಿಂಗಲ್ಲಿ ಹೇಳ್ತೀನಿ. ಅದನ್ನು ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ ಶೂಟ್ ಮಾಡಿಕೊಂಡು ಎಲ್ಲ ಗೇಮ್ಸು ಎಲ್ಲ ಆಡಿಕೊಂಡು ಎಲ್ಲ ಮಾಡಿ ಚೆಕ್ಔಟ್ ಆಗಿ ಮತ್ತೆ ಬರುವಾಗ ನಾವು ಲಾಸ್ಟ್ ಏನಂತೀನಿ ಬ್ರೇಕ್ಫಾಸ್ಟ್ ಎಲ್ಲಿ ಯಡಿಯೂರಲ್ಲಿ ಮಾಡಿದ್ವಿ ಅದೇ ಹೋಟೆಲಿಗೆ ಬಂದು ನಾವು ಲಂಚಿಗೆ ಬಂದ್ವಿ. ಫುಲ್ ಸೌತ್ ಮೀಲ್ಸ್ ತಗೊಂಡ್ವಿ ಎಲ್ಲರೂ. ನಾನು ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಂಗೆ ಹೊರಟ್ವಿ ಶಿಡ್ಲಘಟ್ಟ ಸೈಡ್ ನಮ್ಮೂರಿಗೆ ಬಂದ್ವಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.